ಸ್ನೇಹಿತರೆ, ಪದೇ ಪದೇ ತಡೆದರೂ ಕೂಡ ಹಾರ್ದಿಕ್ ಪಾಂಡ್ಯ ಅವರನ್ನು ಅಭಿಮಾನಿಗಳು ಟ್ರೋಲ್ ಮಾಡುವುದನ್ನು ಬಿಡುತ್ತಿಲ್ಲ. ಮುಂಬೈನ ಹೋಮ್ ಗ್ರೌಂಡ್ ನ ಮೈದಾನದಲ್ಲೂ ಕೂಡ ವಾಂಖೆಡೆಯಲ್ಲೂ ಹಾರ್ದಿಕ್ ಪಾಂಡ್ಯ ಅವರನ್ನು ತೀವ್ರವಾಗಿ ಟ್ರೋಲ್ ಮಾಡಲಾಯಿತು. ಇದರಿಂದ ನಾಯಕ ಪಾಂಡ್ಯ ಅವರು ಬೇಸತ್ತು ಹೋಗಿದ್ದರು ಮತ್ತು ಪಂದ್ಯದ ವೇಳೆ ಅವರ ಪತ್ನಿ ಕೂಡ ಬಹಳ ಭಾವುಕರಾಗಿ ಕಾಣಿಸಿಕೊಂಡರು. ಹಾಗೂ ಅಷ್ಟೇ ಅಲ್ಲದೆ ಪಂದ್ಯ ಮುಗಿದ ನಂತರ ನತಾಶಾ ಅವರು ರೋಹಿತ್ ಶರ್ಮಾ ಅವರ ಬಗ್ಗೆ ಮಾತನಾಡುವ ಮೂಲಕ ಅನೇಕ ದೊಡ್ಡ ಹೇಳಿಕೆಗಳನ್ನು ನೀಡಿದ್ದಾರೆ. ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ರಾಜಸ್ಥಾನ್ ವಿರುದ್ಧ ಕೂಡ ಮುಂಬೈ ತಂಡ ಹೀನಾಯವಾಗಿ ಸೋತಿತು. ಇದು ಮುಂಬೈನ ಸತತವಾದ 3ನೇ ಸೋಲಾಗಿತ್ತು. ಆದರೆ ಮತ್ತೊಂದು ಕಡೆ ಗೆದ್ದ ರಾಜಸ್ಥಾನ್ ತಂಡದ ಈ ಗೆಲುವು ಅವರ ಸತತವಾದ 3ನೇ ಗೆಲುವಾಗಿತ್ತು. ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ 20 ಓವರ್ಗಳಲ್ಲಿ ತನ್ನ 9 ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ 125 ರನ್ಗಳ ಟಾರ್ಗೆಟ್ ಅನ್ನು ನೀಡಿತು. ನಂತರ ಬ್ಯಾಟಿಂಗ್ ಮಾಡಲು ಬಂದ ರಾಜಸ್ಥಾನ್ ತಂಡ ಈ ಗುರಿಯನ್ನು ಬಹಳ ಸುಲಭವಾಗಿ ಬೆನ್ನಟ್ಟುವ ಮೂಲಕ ಪಂದ್ಯವನ್ನು 6 ವಿಕೆಟ್ ನಿಂದ ಗೆಲ್ಲುವ ಮೂಲಕ ಮುಂಬೈ ತಂಡವನ್ನು ಹೀನಾಯವಾಗಿ ಸೋಲಿಸಿತು. ಆದರೆ ಸ್ನೇಹಿತರೆ, ಮತ್ತೊಂದು ಕಡೆ ಈ ಪಂದ್ಯದ ನಂತರ ಪಾಂಡ್ಯ ಅವರ ಹೆಂಡತಿ ನತಾಶಾ ಅವರು ಬಹಳ ಭಾವುಕರಾಗಿ ಕಾಣಿಸಿಕೊಂಡರು. ಪ್ರತಿ ಮೈದಾನದಲ್ಲಿಯೂ ಕೂಡ ಪಾಂಡ್ಯ ಅವರಿಗೆ ಅವಮಾನವಾಗಿದ್ದನ್ನು ನೋಡಿ ಬಿಕ್ಕಿ ಬಿಕ್ಕಿ ಅತ್ತರು. ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಅವರನ್ನು ಅಭಿಮಾನಿಗಳು ಒಂದು ಮೈದಾನದಲ್ಲಿಯೂ ಕೂಡ ಬಿಡದೆ ಟ್ರೋಲ್ ಮಾಡಿದ್ದಾರೆ ಮತ್ತು ಅದರಲ್ಲೂ ಹೆಚ್ಚಾಗಿ ಅವರದೇ ಆದ ಹೋಮ್ ಗ್ರೌಂಡ್ ವಾಂಖೆಡೆಯಲ್ಲಿ ಪಾಂಡ್ಯ ಅವರಿಗೆ ಕೆಟ್ಟ ಮಾತುಗಳಲ್ಲಿ ಬೈಯುವ ಮೂಲಕ ಬಹಳ ಕೆಟ್ಟದಾಗಿ ಟ್ರೋಲ್ ಮಾಡಲಾಯಿತು. ಏಕೆಂದರೆ ಈ ಮೈದಾನದಲ್ಲಿ ರೋಹಿತ್ ಶರ್ಮಾ ಅವರ ಅಭಿಮಾನಿಗಳ ಸಂಖ್ಯೆ ಬಹಳ ಹೆಚ್ಚಿತ್ತು ಮತ್ತು ಅಷ್ಟೇ ಅಲ್ಲದೆ ಟಾಸ್ ಹಾಕಲು ಬಂದಾಗಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರನ್ನು ಮೈದಾನದಲ್ಲಿ ಕುಳಿತಿದ್ದ ಅಭಿಮಾನಿಗಳು ರೋಹಿತ್ ಶರ್ಮಾ ಅವರ ಹೆಸರಿನಲ್ಲಿ ರೇಗಿಸುತ್ತಿದ್ದರು. ಇದನ್ನು ನೋಡಿ ಟಾಸ್ ಪ್ರೆಸೆಂಟರ್ ಸಂಜಯ್ ಮಾಂಜ್ರೇಕರ್ ಅವರು ಕೂಡ ಬಹಳ ಕೋಪಗೊಂಡರು ಮತ್ತು ಲೈವ್ ಟಿವಿಯಲ್ಲಿ ಅಭಿಮಾನಿಗಳಿಗೆ ಸರಿಯಾಗಿ ಬಿಹೇವ್ ಮಾಡಲು ಹೇಳಿದರು. ಆದರೂ ಕೂಡ ಅಭಿಮಾನಿಗಳು ಪಾಂಡ್ಯನ ಟ್ರೋಲ್ ಮಾಡುವುದನ್ನು ಬಿಡಲಿಲ್ಲ. ನಂತರ ರೋಹಿತ್ ಶರ್ಮಾ ಅವರು ಕೂಡ ಅಭಿಮಾನಿಗಳಿಗೆ ಸನ್ನೆ ಮಾಡುವ ಮೂಲಕ ಇದನ್ನೆಲ್ಲ ನಿಲ್ಲಿಸಲು ಹೇಳಿದರು. ನಂತರವೂ ಕೂಡ ಅಭಿಮಾನಿಗಳು ತಲೆ ಕೆಡಿಸಿಕೊಳ್ಳದೆ ಪಾಂಡ್ಯ ಅವರಿಗೆ ಕೆಟ್ಟ ಪದಗಳನ್ನು ಬಳಸುವ ಮೂಲಕ ನಿರಂತರವಾಗಿ ಟ್ರೋಲ್ ಮಾಡುತ್ತಿದ್ದರು. ನಡು ಮೈದಾನದಲ್ಲಿ ಪಾಂಡ್ಯಗೆ ಅವಮಾನವಾಗುತ್ತಿದ್ದನ್ನು ನೋಡಿ ಭಾವುಕರಾದ ಪತ್ನಿ ನತಾಶಾ ಅವರು ಪಾಂಡ್ಯ ಅವರಿಗೆ ಭೇಟಿ ಮಾಡಿ ಅಪ್ಪಿಕೊಳ್ಳುವ ಮೂಲಕ ಅಳಲು ಆರಂಭಿಸಿದರು. ಮತ್ತು ಅಷ್ಟೇ ಅಲ್ಲದೆ ಒಂದು ಇಂಟರ್ವ್ಯೂ ನಲ್ಲಿ ಮಾತನಾಡಿದ ನತಾಶಾ ಅವರು, ನನ್ನ ಗಂಡನಿಗೆ ಯಾವುದೇ ಕಾರಣವಿಲ್ಲದೆ ಬಹಳ ಹೇಟ್ ಸಿಗುತ್ತಿದೆ ಮತ್ತು ಅವರು ಭಾರತೀಯರಾಗಿದ್ದರೂ ಕೂಡ ನಮ್ಮ ಭಾರತೀಯ ಅಭಿಮಾನಿಗಳೇ ಅವರನ್ನು ಟ್ರೋಲ್ ಮಾಡುತ್ತಿದ್ದಾರೆ. ಪಾಂಡ್ಯ ಅವರು ಪಂದ್ಯದ ವೇಳೆ ಇದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಸ್ಮೈಲ್ ಮಾಡುತ್ತಿದ್ದರೂ ಕೂಡ ಅವರು ಒಳಗಿನಿಂದ ಮುರಿದು ಹೋಗಿ ಬಹಳ ಡಿಪ್ರೆಸ್ ಆಗಿದ್ದಾರೆ. ಏಕೆಂದರೆ ಒಂದು ಸಮಯದಲ್ಲಿ ಸಪೋರ್ಟ್ ಮಾಡುತ್ತಿದ್ದ ಅಭಿಮಾನಿಗಳೇ ಇಂದು ಅವರನ್ನು ಬಹಳ ಹೇಟ್ ಮಾಡುತ್ತಿದ್ದಾರೆ. ಆದರೂ ಕೂಡ ನಾನು ರೋಹಿತ್ ಶರ್ಮಾ ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಏಕೆಂದರೆ ಅವರು ಪಂದ್ಯದ ವೇಳೆ ಟ್ರೋಲ್ ಮಾಡುತ್ತಿದ್ದ ಅಭಿಮಾನಿಗಳಿಗೆ ಸನ್ನೆ ಮಾಡುವ ಮೂಲಕ ಸುಮ್ಮನಿರಲು ಹೇಳಿದರು. ಹಾಗೂ ಈಗಲೂ ಕೂಡ ರೋಹಿತ್ ಶರ್ಮಾ ಮತ್ತು ಪಾಂಡ್ಯ ನಡುವಿನ ಸಂಬಂಧ ಬಹಳ ಉತ್ತಮವಾಗಿದೆ. ಆದರೆ ಇದು ಅಭಿಮಾನಿಗಳಿಗೆ ಅರ್ಥವಾಗುವುದಿಲ್ಲ. ಆದ್ದರಿಂದ ಇನ್ನು ಮುಂದೆ ಆದರೂ ಹಾರ್ದಿಕ್ ಪಾಂಡ್ಯ ಅವರಿಗೆ ಯಾವುದೇ ರೀತಿ ಟ್ರೋಲ್ ಮಾಡಬೇಡಿ ಎಂದು ನಾನು ಅಭಿಮಾನಿಗಳಿಗೆ ಮನಸ್ಸಿನಿಂದ ರಿಕ್ವೆಸ್ಟ್ ಮಾಡುತ್ತೇನೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಅವರಿಗೆ ಈ ರೀತಿ ಟ್ರೋಲ್ ಮಾಡುತ್ತಿರುವುದು ಸರಿಯೋ ತಪ್ಪೋ ಕಮೆಂಟ್ ಮೂಲಕ ತಿಳಿಸಿ.